ಮೊದಲನೇ ಅದ್ಭುತ ಕಾರ್ಯವನ್ನು ನಾವೆಲ್ಲರೂ ಈಗ ವೀಕ್ಷಿಸೋಣ. ನಮ್ಮ ವಿರೋಧಿಗಳು ಇರ್ತಾರಲ್ಲ, ಇದಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ. ನಮ್ಗೆ ಇನ್ನೊಂದು ಲೋಟ ದ್ರಾಕ್ಷಾರಸ ಸಿಗ್ಬೋದಾ? ನಾನು ವಿಚಾರಿಸುತ್ತೇನೆ. ಜಾನ್ ಪ್ರಸಾದ್ ಅಂಕಲ್ ಕೂತ್ಕೊಳ್ಳಿ. ಏನು ದ್ರಾಕ್ಷಾರಸ ನನ್ನ ಕೊಡದೆ ನಿಮ್ಗೆ ಯಾಕೆ? ನನ್ನ ಸಮಯ ಇನ್ನೂ ಬಂದಿಲ್ಲ. ಇವಾಗ ಏನು ಹೇಳ್ತಾನೆ ಅದನ್ನೇ ಮಾಡಿ. ಬನ್ನಿ, ಈ 6 ಬಾರಿಗಳಿಗೆ ಹಣ್ಣನ್ನು ಗೊತ್ತಲ್ವಾ? ಬನ್ನಿ, ಈ ದ್ರಾಕ್ಷಾರಸನ ಹೋಗಿ ಪಾನಪತ್ರಿಯಾಗಿ ಯಾರ್ಯಾರು ಮೊದ್ಲಿಗ ಮನೇಲಿ ಏನ್ರಿ ನೀವು ಕಿರಿ ದಿನ ಕುಡಿಬೇಕಾಗಿರೋ ದ್ರಾಕ್ಷರಸ ಕುಡಿದು ಆಮೇಲೆ ಮೇಲೆ ಕಿರಿ ದಿನ ದ್ರಾಕ್ಷರಸ ಕೊಡ್ತಾರೆ. ಆದ್ರೆ ನೀವು ಕಿರಿ ದಿನ ದ್ರಾಕ್ಷರಸನ ಇನ್ನೂ ಇಟ್ಕೊಂಡಿದ್ದೀರಲ್ಲ. ಹೌದು, ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ತಗೊಬನ್ನಿ ಮಕ್ಕಳು, ಎಲ್ಲರೂ ಕೊಡಿ. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ. ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಈ ಕಿರುನಾಟಕದಿಂದ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಜೀವಿತದಲ್ಲಿ ಬೆಟ್ಟದಷ್ಟು ಸಮಸ್ಯೆಗಳು, ಸವಾಲುಗಳು, ಸಂಕಷ್ಟಗಳು, ಶೋಧನೆಗಳು ಬರುವಾಗ ಆತನನ್ನು ದೃಷ್ಟಿಸಿ ನೋಡೋಣ. ಆತನು ತನ್ನ ಕೃಪೆಯನ್ನು ಕೊಟ್ಟು ಬಲಪಡಿಸಿ ನಡೆಸುವವನಾಗಿದ್ದಾನೆ. ಎಂದೆಂದಿಗೂ ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ.